ಪುಸ್ತಕ ಹಿಡಿದು ವಿದ್ಯಾರ್ಜನೆ ಮಾಡಬೇಕಾದಂತಹ ಮಕ್ಕಳ ಕೈಯಲ್ಲಿ ಇದೀಗ ರಾಜಕೀಯ ನಾಯಕರ ಭಾವಚಿತ್ರವನ್ನ ಹಿಡಿಸಿ ರಸ್ತೆ ಬದಿ ಸಾಲಾಗಿ ನಿಲ್ಲಿಸಿ ಪುಕ್ಕಟ್ಟೆ ಪ್ರಚಾರ ಗಿಟ್ಟಿಸಿಕೊಳ್ಳುವ ಗೀಳಿನಿಂದ ಯಾರೀ ಐಡಿಯಾ ಕೊಟ್ರು, ಯಾಕೆ ಇದನ್ನ ಮಾಡಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ನಡೆದಿರ್ತಕ್ಕಂತ ಘಟನೆ ಇವತ್ತೆಲ್ಲ ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಬಹಳ ಟೀಕೆ ಹಾಗೂ ಚರ್ಚೆಗೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಹಾಸನಕ್ಕೆ ನೂತನ ಉಸ್ತುವಾರಿ ಸಚಿವರಾಗಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡ ಅವರು ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷ. ಜಿಲ್ಲೆಯವರಿಗೆ ಒಂದು ಸಚಿವ ಸ್ಥಾನ ಸಿಕ್ತು ಅಂತ ಜಿಲ್ಲೆಯ ಜನ ಒಂದಿಷ್ಟು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಜಿಲ್ಲೆಗೆ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಶಿವಲಿಂಗೇಗೌಡರು ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ. ಇವೆಲ್ಲವೂ ಕೂಡ ಪಾರ್ಟ್ 1. ಮತ್ತೊಂದು ಕಡೆ ಅರಸೀಕೆರೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಅರಸೀಕೆರೆಗೆ ಶಿವಲಿಂಗೇಗೌಡರು ಭೇಟಿಯನ್ನು ಕೊಟ್ಟರು ನಿನ್ನೆ. ಈ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಅವರ ಕಣ್ಣಿನ ಮುಂದೆ ಕಾಣಿಸಿಕೊಂಡು ನಾಳೆ ಅದರಿಂದ ಏನೇನು ಉಪಯೋಗ ಪಡ್ಕೊಳ್ಳಕ್ಕೆ ಒಂದಿಷ್ಟು ನಾಯಕರುಗಳು ಬಿರುಸಿನ ತಯಾರಿಯನ್ನ ನಡೆಸಿದ್ರು. ಅದ್ದೂರಿ ಸ್ವಾಗತವನ್ನ ಕೋರಲಾಯ್ತು. ಎಸ್, ಕೋರ್ಕಳಿ, ನಿಮ್ ನಾಯಕರು, ನಿಮ್ ಪಕ್ಷ, ನಿಮ್ಮಿಷ್ಟ, ಫೈನ್. ಆದರೆ ಇವೆಲ್ಲವನ್ನ ಮೀರಿ ಸ್ವಾಗತ ಕಾರ್ಯಕ್ರಮಕ್ಕೆ ಕಾನೂನಲ್ಲಿ ಅವಕಾಶ ಇಲ್ದೋದ್ರು ಕೂಡ ಸರ್ಕಾರಿ ಶಾಲೆ, ಮುರಾರ್ಜಿ ದೇಸಾಯಿ ಶಾಲೆಗಳು ಸೇರಿದಂತೆ ಅರಸೀಕೆರೆಯ ವಿವಿಧ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ಮಧ್ಯಾಹ್ನದಿಂದ ಕರ್ಕೊಂಡ್ಬಂದ್ಬಿಟ್ಟು ಆ ಬಿಸಿಲಲ್ಲಿ ನಿಲ್ಸಿ ರೋಡ್ ಪಕ್ಕದಲ್ಲಿ ಹೈವೇ ರಸ್ತೆ ರೋಡಲ್ಲಿ ನಿಲ್ಸ್ಕೊಂಡು ಅವ್ರ ಕೈಗೆ ಶಿವಲಿಂಗೇಗೌಡರು ಭಾವಚಿತ್ರ ಕೊಟ್ಟುಬಿಟ್ಟು ನೀವು ನಿಲ್ಲಿಸ್ಕೊಂಡು ಅವ್ರ ಮೇಲೆ ಹೂವಿನ ಸ್ವಾಗತ ಅಂತೆ ಸಚಿವರು ಕೈ ಮುಕ್ಕೊಂಡು ಬರ್ತಕ್ಕಂಥದ್ದಂತೆ ಅವ್ರ ಮುಂದೆ. ಶಾಲಾ ಅವಧಿಯಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ಒಂದು ಖಾಸಗಿ ಪಕ್ಷದ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ಳೋದಕ್ಕೆ ಮೊದಲು ಐಡಿಯಾ ಕೊಟ್ಟವನು ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಅನುಮತಿ ಕೊಡ್ತಕ್ಕಂಥವ್ರು ಕಣ್ಣು ಮುಚ್ಕೊಂಡು ಹೆಂಗ್ ಅನುಮತಿ ಕೊಟ್ರು ಅನ್ನೋದು ಎರಡನೇ ಪ್ರಶ್ನೆ. ಇಲ್ಲ ನಮ್ಗೀಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅದ್ಯಾರೋ ಮೊನ್ನೆ ನೋಡ್ತಾ ಇದ್ದೆ ನಾನು. ಇದೇ ಅರಸೀಕೆರೆಯ ಶಿಕ್ಷಣ ಸಂಯೋಜಕರ ಯಾರೋ ಒಬ್ರು, ನಾನು ಅವ್ರ ಹೆಸರು ಮೊನ್ನೆ ನೋಡ್ತಾ ಇದ್ದೆ. ಶಿವಲಿಂಗೇಗೌಡರಿಗೆ ಜೈ, ಶಿವಲಿಂಗೇಗೌಡರಿಗೆ ಜೈ ಅಂತ ಹೇಳ್ಬಿಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಂತ್ಕೊಂಡು ಜೈಕಾರ ಕೂಗ್ತಾ ಇದ್ರು. ಇನ್ನೇನ್ ಮಾಡಕ್ ಸಾಧ್ಯ? ಅವರು ಇಂತಹ ಅಧಿಕಾರಿಗಳು, ಆಡಳಿತ ಪಕ್ಷಗಳು ಮತ್ತೊಂದು ಇನ್ನೊಂದು ರಾಜಕೀಯ ಗುಲಾಮ್ರುಗಳಾಗಿ ಜೈಕಾರ ಕೂಗೋದಾದ್ರೆ ನೀವು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ನಾವು ಅದರ ರಿಸಲ್ಟ್ ಇದು, ಅದರ ಪರಿಣಾಮ, ಅದರ ರಿಸಲ್ಟ್ ಇವತ್ತು ಶಾಲಾ ವಿದ್ಯಾರ್ಥಿಗಳನ್ನ ರೋಡಲ್ಲಿ ನಿಂತ್ಕೊಂಡು ಯಾವ್ದೋ ಒಂದು ಖಾಸಗಿ ಕಾರ್ಯಕ್ರಮ ಅಂತ ಬಳಸ್ತೀನಿ ನಾನು ಪದನ, ಒಂದು ಪಕ್ಷದ ರಾಜಕೀಯ ಕಾರ್ಯಕ್ರಮ ಅದು. ಶಿವಲಿಂಗೇಗೌಡರನ್ನ ಸ್ವಾಗತ ಮಾಡ್ತಾ ಇರ್ತಕ್ಕಂಥದ್ದು. ಶಾಸಕರಾಗಿದ್ದಾರೆ, ಜನ ಆಯ್ಕೆ ಮಾಡಿದ್ದಾರೆ, ಅವರ ಪಕ್ಷ ಅವ್ರನ್ನ ಸಚಿವರನ್ನಾಗಿ ಮಾಡಿದೆ. ಇನ್ನು ಯಾವ ಸಚಿವರು ಅಂತ ಕೊಟ್ಟಿಲ್ಲ ಅವ್ರಿಗೆ. ದೇಶಕ್ಕೋಸ್ಕರ ಯುದ್ಧ ಮಾಡಿ, ದೇಶಕ್ಕೋಸ್ಕರ ಹೋರಾಡಿ ಬಂದಿದ್ದಾರೆ ಶಿವಲಿಂಗೇಗೌಡರು. ಅಥವಾ ರಾಷ್ಟ್ರ ಮಟ್ಟದ ಪ್ರಶಸ್ತಿ ತಗೊಂಡು ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿ ಬಂದಿದ್ದಾರಾ? ಅಥವಾ ಇನ್ನೂ ನಿಜ ಮುಂದೆ ಹೋಗಿ ಹಾಸನ ಜಿಲ್ಲೆಯ ಸಚಿವರನ್ನ ಶಿಕ್ಷಣ ಸಚಿವರನ್ನಾಗಿ ನೇಮಕ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಕರ್ಕೊಂಡ್ಬಂದು ಸ್ವಾಗತ ಮಾಡಿದ್ವಿ ಅಂತ ಹೇಳ್ತೀರಾ? ರೀ, ಇದೊಂದು ಪ್ರೊಸೆಸ್ ರೀ. ರಾಜಕೀಯವಾಗಿ, ಪೊಲಿಟಿಕಲ್ ಆಗಿ ಇದೊಂದು ಪ್ರೊಸೆಸ್. ಒಬ್ರು ಶಾಸಕರು, ಅವ್ರಿಗೊಂದು ಮಂತ್ರಿಗಿರಿ ಸಿಕ್ಕಿದೆ, ಅವ್ರಿಗೊಂದು ಪಕ್ಷದಿಂದ ಸ್ವಾಗತ ಕೊಡ್ತಾ ಇದಾರೆ. ಇದಕ್ಕೆ ಮಕ್ಕಳನ್ನ ಹೆಂಗ್ ಬಳಸ್ಕೊಂಡ್ರಿ ನೀವು? ಒಂದು ವೇಳೆ ಹೈವೇಲ ಮಕ್ಕಳನ್ನ ದುಡ್ಡು ನಿಲ್ಸ್ಕೊಂಡಿದ್ರಲ್ಲ, ತಳ್ಳಾಡಿ ನೂಕಾಡಿ ಆ ಕಡೆಯಿಂದ ಯಾವ್ದಾದ್ರು ವೆಹಿಕಲ್ ಬರ್ಬೇಕಾದ್ರೆ ಮಕ್ಳಿಗೆ ಏನಾದ್ರು ಒಂದು ಅವಘಡ ಸಂಭವಿಸಿದ್ರೆ ಯಾವನ್ ಉತ್ತರ ಕೊಡ್ತಾ ಇದ್ರಿ? ಇದಕ್ಕೆ ಯಾರು ಹೊಣೆ ಹೊರ್ತಾ ಇದ್ರಿ? ಇದಕ್ಕೆ ಆ ಮಕ್ಕಳುಗಳ ಪ್ಯಾರೆಂಟ್ಸ್ ಇಂದ ಪರ್ಮಿಷನ್ ತಗೊಂಡಿದ್ರ ನೀವು? ನಾವು ಶಾಲಾವಧಿಯಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಬಿಸಿಲಲ್ಲಿ ನಿಲ್ಸ್ಕೊಂಡು ರಾಜಕೀಯ ಮುಖಂಡರುಗಳ ಫೋಟೋ ಕೈಯಲ್ಲಿ ಇಟ್ಟುಬಿಟ್ಟು ಕೂಗಿಸ್ತೀವಿ, ಜೈಕಾರ ಕೂಗಿಸ್ತೀವಿ, ನಮ್ ಬೆಳೆ ನಾವು ಬೇಯಿಸ್ಕೊತೀವಿ ಅಂತ ಲೆಟರ್ ಬರ್ಸ್ಕೊಂಡಿದ್ದೀರಾ ನೀವು? ಆಡಳಿತ ಪಕ್ಷ ಆಗಿರ್ಬೋದು, ಯಾವ್ದೇ ಪಕ್ಷ ಆಗಿರ್ಬೋದು ರೀ, ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕು. ನಿಮ್ ಶೋ ಆಫ್ ಗಳು ತೋರ್ಸ್ಕೊಳಕ್ಕೆ ಮಕ್ಳು ಜೀವನ ಪಣಕ್ಕಿಡೋದಲ್ಲ. ಈ ವಿಚಾರದಲ್ಲಿ ಯಾರು ಈ ವಿಚಾರದಲ್ಲಿ ಲೋಪ ಎಸಗಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಹೆಂಗ್ ಕ್ರಮ ತಗೊಳ್ತೀರಿ? ನಿಮ್ದೇ ಪಕ್ಷ, ನಿಮ್ ಪಕ್ಷ ಸಚಿವರಿಗೆ ಜೈಕಾರ ಕೂಗಿದ್ದಾರೆ. ಯಾವ ನಿರೀಕ್ಷೆ ಮಾಡೋಣ ನಿಮ್ಮಿಂದ ಕ್ರಮ ತಗೊಳ್ಳೋದು? ಎಸ್.